ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಇಂದು 15ನೇ ಬಾರಿ ದಾಖಲೆಯ ಬಜೆಟ್ ಮಂಡಿಸಲಿರುವ ಸಿಎಂ ಸಿದ್ದರಾಮಯ್ಯ. ಬೆಳಿಗ್ಗೆ 10:15ಕ್ಕೆ ವಿಧಾನಸಭೆಯಲ್ಲಿ ರಾಜ್ಯದ ಆಯವ್ಯಯ ಲೆಕ್ಕ ನೀಡಲಿರುವ ಸಿದ್ದು, ಬಜೆಟ್ ಗಾತ್ರ 3.80 ಲಕ್ಷ ಕೋಟಿ ರೂಪಾಯಿ ದಾಟುವ ಜೊತೆಗೆ ಸಾಲವು ಲಕ್ಷ ಕೋಟಿ ದಾಟುವ ಸಾಧ್ಯತೆ. ಆಯವ್ಯಯದಲ್ಲಿ ಪಂಚ ಗ್ಯಾರಂಟಿಗಳದ್ದೇ ಪಾರುಪತ್ಯ. ಬಹುತೇಕ ಇಲಾಖೆಗಳಿಗೆ ಹೆಚ್ಚುವರಿ ಅನುದಾನ ನೀಡೋದು ಅನುಮಾನ. ಗ್ಯಾರಂಟಿಗಳಿಗೆ 58,000 ಕೋಟಿ ವೆಚ್ಚ. ತುರ್ತು ಪ್ರಸ್ತಾವನೆಗಳಿಗಷ್ಟೇ ಅವಕಾಶ ನೀಡುವ ಲೆಕ್ಕಾಚಾರ. ಬಜೆಟ್ನಲ್ಲಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ತಡೆಗೆ ಮಹತ್ವದ ಘೋಷಣೆ ನಿರೀಕ್ಷೆ. ಬ್ರ್ಯಾಂಡ್ ಬೆಂಗಳೂರಿಗೆ 45,000 ಕೋಟಿ ನೀಡಿಕೆ. ನಮ್ಮ ಮೆಟ್ರೋಗೆ 30,000 ಕೋಟಿ ಹಂಚಿಕೆ ಸಾಧ್ಯತೆ. ಬಜೆಟ್ ನಮ್ಮ ರಾಜ್ಯಕ್ಕೆ ಹೊಸ ದಿಕ್ಸೂಚಿಯಾಗಲಿದ್ದು ಆಶಾದಾಯಕವಾಗಿರಲಿದೆ. ಗ್ಯಾರಂಟಿ ಅನುಷ್ಠಾನ ಮಾಡೋಕೆ ರಾಜ್ಯದ ಜನರಿಗೆ ಶಕ್ತಿ ತುಂಬಲು ಅನೇಕ ಕಾರ್ಯಕ್ರಮ ರೂಪಿಸಿದ್ದೇವೆ. ಗ್ಯಾರಂಟಿ ಹೊರತಾಗಿ ನೀರಾವರಿಗೆ ಚಿಂತನೆ ಮಾಡಲಾಗಿದೆ ಎಂದ ಡಿಸಿಎಂ ಡಿಕೆಶಿ. ಸಿದ್ದರಾಮಯ್ಯನವರ ಈ ಬಜೆಟ್ ಸುಳ್ಳು ಬಜೆಟ್ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿ. ಸರ್ಕಾರದ ಬಳಿ ಹಣ ಇಲ್ಲ, ಬೊಕ್ಕಸವನ್ನೆಲ್ಲ ಗ್ಯಾರಂಟಿಗೆ ಖರ್ಚು ಮಾಡಿದ್ದಾರೆ. ಇದೊಂದು ಚುನಾವಣೆಯನ್ನ ಉದ್ದೇಶವಾಗಿಟ್ಕೊಂಡು ಘೋಷಿಸುವ ಸುಳ್ಳು ಬಜೆಟ್ ಅಂತ ವಾಗ್ದಾಳಿ. ಅನಾರೋಗ್ಯದ ಹಿನ್ನೆಲೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಆಸ್ಪತ್ರೆಗೆ ದಾಖಲು. ಮಣಿಪಾಲ ಹಾಸ್ಪಿಟಲ್ಗೆ ಭೇಟಿ ನೀಡಿ ತಂದೆಯ ಆರೋಗ್ಯ ವಿಚಾರಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಅಭಿಮಾನಿಗಳು ಭಯ ಪಡಬೇಕಿಲ್ಲ ಎಂದ ಎಚ್ಡಿಕೆ ಹಾಗೂ ನಿಖಿಲ್. ನಮ್ಮವರಿಗೆ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತನಾಡಿದ್ದನ್ನ ನೋಡಿಕೊಂಡು ಸುಮ್ಮನಿರಲಾಗಲ್ಲ. ಅವರಿಗೆ ಮಗನೇ ಎನ್ನದೇ ಬೇರೇನು ಹೇಳಲು ಸಾಧ್ಯ? ಅಪ್ಪ, ಅಜ್ಜ ಅಥವಾ ಮಾಮ ಅನ್ನಲು ಸಾಧ್ಯವೇ ಅಂತ ಸಂಸದ ಅನಂತ್ ಕುಮಾರ್ ಹೆಗಡೆ ವ್ಯಂಗ್ಯ. ಲೋಕಸಭೆಯಲ್ಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಕಳಪೆ ಸಾಧನೆಗೆ ಜನಾಕ್ರೋಶ. ಧರ್ಮ ಪ್ರಚೋದನೆ ಭಾಷಣ ಮಾಡ್ತಾರೆ ಹೊರತು ಉತ್ತರ ಕನ್ನಡ ಜಿಲ್ಲೆ ಸಮಸ್ಯೆ ಬಗ್ಗೆ ಚರ್ಚಿಸಿಲ್ಲ. ಈ ಬಾರಿ ಹೆಗಡೆ ಬದಲು ಬೇರೆಯವರಿಗೆ ಅವಕಾಶ ಕೊಡಲು ಆಗ್ರಹ. ಪ್ರಧಾನಿ ಮೋದಿ ಬಗ್ಗೆ ರಾಹುಲ್ ಗಾಂಧಿ ನೀಡಿದ ಜಾತಿ ನಿಂದನೆ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ಗರಂ. ದುರ್ದೈವವೆಂದರೆ ಕಾಂಗ್ರೆಸ್ ನಾಯಕನಿಗೆ ತಿಳುವಳಿಕೆ ಬರಲ್ಲ. ಈಗಾಗಲೇ ಈ ರೀತಿ ಮಾಡಿ 2 ವರ್ಷ ಶಿಕ್ಷೆ ಆಗಿದ್ರು ಮತ್ತೆ ಅದೇ ತಪ್ಪು ಮಾಡಿದ್ರೆ ಜನರೇ ಬುದ್ಧಿ ಕಲಿಸಲಿದ್ದಾರೆ ಅಂತ ಕಿಡಿ. ಕೇಂದ್ರ ಸರ್ಕಾರದಿಂದ ಶಿವಮೊಗ್ಗ ಜಿಲ್ಲೆಗೆ ಅನ್ಯಾಯವಾಗಿದೆ. ಮಹಾನ್ ನಾಯಕರ ಆಸ್ತಿ ಇರುವ ಕಡೆಗಳಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ ಎಂದ ಕಾಂಗ್ರೆಸ್ ನಾಯಕ ಆಯನೂರು ಮಂಜುನಾಥ್. ಬಿಜೆಪಿ ನಾಯಕರ ವಿರುದ್ಧ ಮಾತನಾಡುವ ನೈತಿಕತೆ ನಿಮಗಿಲ್ಲ ಎಂದು ಸಂಸದ ರಾಘವೇಂದ್ರ ತಿರುಗೇಟು. ಕಲಬುರಗಿಯಲ್ಲಿ ಸಾಲದ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಸ್ನೇಹಿತರಿಂದಲೇ ಕೊಲೆ. ಕೇವಲ 2,000 ಹಣಕ್ಕಾಗಿ ಚೂರಿಯಿಂದ ಗೆಳೆಯನನ್ನ ಇರಿದು ಕೊಂದ ಕಿರಾತಕರು. 3 ಆರೋಪಿಗಳ ಬಂಧನ, ಮತ್ತೋರ್ವ ಆರೋಪಿಗಾಗಿ ಹುಡುಕಾಟ. ಹಾವೇರಿಯ ಕಾಲೇಜೊಂದರಲ್ಲಿ ನಕಲು ಮಾಡುವಂತೆ ಉಪನ್ಯಾಸಕರಿಗೆ ಪ್ರಿನ್ಸಿಪಾಲ್ ತಾಕೀತು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ 20ರಿಂದ 30 ಮಾರ್ಕ್ಸ್ ಹೇಳಿಕೊಡಲು ಶಶಿಧರ ಕಾರಗಿ ಒತ್ತಾಯ. ಉಪನ್ಯಾಸಕರು ವಿರೋಧ ಮಾಡಿದ್ರು. ಪರೀಕ್ಷೆಯಲ್ಲಿ ನಕಲು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಒಂದೇ ಗ್ರಾಮದಲ್ಲಿ 7 ಮಂದಿಗೆ ಮಂಗನ ಕಾಯಿಲೆ. ಶೃಂಗೇರಿಯ ಅರಣ್ಯದಲ್ಲಿ ಸೌದೆ ತರಲು ಹೋದವರಲ್ಲಿ ಸೋಂಕು ಪತ್ತೆ. ಮಳೆ ಬಂದರೆ ರೋಗ ಸಂಪೂರ್ಣ ನಾಶವಾಗುತ್ತೆ ಅನ್ನೋ ನಂಬಿಕೆಯಲ್ಲಿರುವ ಜಿಲ್ಲಾಡಳಿತ. ದೆಹಲಿಯಲ್ಲಿ 4ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಪ್ರತಿಭಟನೆ. ರೈತ ಮುಖಂಡರ ಜೊತೆಗಿನ ಕೇಂದ್ರದ ಮಾತುಕತೆ ಮತ್ತೆ ವಿಫಲ. ಇಂದು ದೇಶವ್ಯಾಪಿ ಗ್ರಾಮಗಳಲ್ಲೂ ಬಂದ್ಗೆ ಕರೆ. ಎಣ್ಣೆ ಏಟಲಿ ಸಿಂಹದ ಜೊತೆ ಸೆಲ್ಫಿ ತೆಗೆಸಿಕೊಳ್ಳಲು ಹೋಗಿ ಅವಾಂತರ. ಆಂಧ್ರ ಪ್ರದೇಶದ ತಿರುಪತಿಯ ಮೃಗಾಲಯದಲ್ಲಿ ವ್ಯಕ್ತಿ ಮೇಲೆ ಡೆಡ್ಲಿ ಅಟ್ಯಾಕ್. ಭೀಕರ ದಾಳಿಗೆ ಪ್ರವಾಸಿಗ ಸಾವು. ಪಂಜರಕ್ಕೆ ಸಿಂಹ ಸ್ಥಳಾಂತರ. ಅರಬ್ ದೇಶಗಳ ಪ್ರವಾಸ ಮುಗಿಸಿದ ಪ್ರಧಾನಿ ಮೋದಿ. 8 ಭಾರತೀಯರ ಬಿಡುಗಡೆ ಮಾಡಿದ್ದಕ್ಕೆ ಕತಾರ್ ಅಧ್ಯಕ್ಷನಿಗೆ ಧನ್ಯವಾದ. 2 ದಿನಗಳ ಪ್ರವಾಸದ ಬಳಿಕ ಇಂದು ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್.
ಪ್ರತಿಷ್ಠಿತ ಫೋರ್ಬ್ಸ್ ಪಟ್ಟಿಯಲ್ಲಿ ರಶ್ಮಿಕಾ ಮಂದಣ್ಣ ಹೆಸರು ಸೇರ್ಪಡೆ. ಮನೋರಂಜನಾ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸಾಧನೆ ಗುರುತಿಸಿ ಸ್ಥಾನ. ಭಾರತದ 30ರ ವಯಸ್ಸಿನ ಒಳಗಿನ ಸಾಧಕರಲ್ಲಿ ಒಬ್ಬರೆಂದು ರಶ್ಮಿಕಾ ಮಂದಣ್ಣ ಗುರುತು. ಐತಿಹಾಸಿಕ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಟಿ ಹರಿಪ್ರಿಯಾ ಹಾಗೂ ವಸಿಷ್ಠ ಸಿಂಹ ಭೇಟಿ. ಕುಮಾರ ಷಷ್ಠಿ ಹಿನ್ನೆಲೆ ಸಿಂಹಪ್ರಿಯಾ ಜೋಡಿಯಿಂದ ವಿಶೇಷ ಪೂಜೆ. ನಟ ನಟಿಯನ್ನ ಕಂಡು ಸೆಲ್ಫಿಗೆ ಮುಗಿಬಿದ್ದ ಫ್ಯಾನ್ಸ್. ಯುವ ರಾಜ್ಕುಮಾರ್ ಅಭಿನಯದ ಚೊಚ್ಚಲ ಚಿತ್ರ ಯುವ ಬಿಡುಗಡೆಗೆ ಸಿದ್ಧ. ಚಿತ್ರದ ಶೂಟಿಂಗ್ ಕಂಪ್ಲೀಟ್. ಸೆಟ್ಗೆ ಪತ್ನಿ ಸಮೇತ ಎಂಟ್ರಿ ಕೊಟ್ಟ ಶಿವಣ್ಣ. ಮಾರ್ಚ್ ಕೊನೆಯಲ್ಲಿ ತೆರೆಗೆ ಅಪ್ಪಳಿಸಲಿದ್ದಾನೆ ಯುವ ರಾಜ್ಕುಮಾರ. 47ನೇ ವಸಂತಕ್ಕೆ ಕಾಲಿಟ್ಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಬೆಂಗಳೂರಿನ ನಿವಾಸದಲ್ಲಿ ಅಭಿಮಾನಿಗಳೊಂದಿಗೆ ಬರ್ಡೇ ಆಚರಿಸಿಕೊಂಡ ಕಾಟೇರ. ಹುಟ್ಟುಹಬ್ಬದ ಪ್ರಯುಕ್ತ ಡೆವಿಲ್ ಫಸ್ಟ್ ಲುಕ್ ರಿಲೀಸ್. ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕುಸಿದ ಟೀಂ ಇಂಡಿಯಾಗೆ ರೋಹಿತ್ ಜಡೇಜಾ ಆಸರೆ. ದ್ವಿಶತಕದ ಜೊತೆಯಾಟ, ಜಡ್ಡು ಸೆಂಚುರಿ. ಪದಾರ್ಪಣೆ ಪಂದ್ಯದಲ್ಲೇ ಅರ್ಧ ಶತಕ ಸಿಡಿಸಿದ ಸರ್ಫರಾಜ್ ಖಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.